ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಪೂಜೆಯ ಸಮಯದಲ್ಲಿ ಬಳಸಲಾಗುವ ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವವನ್ನು ಹೊಂದಿದೆ. ಪೂಜೆ ಹಾಗೂ ಪ್ರತಿಯೊಂದು ಶುಭ ಸಮಾರಂಭದಲ್ಲಿಯೂ ಕೂಡ ಬಳಸುವ ವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಪ್ರಮುಖವಾದದ್ದು. ವೀಳ್ಯದೆಲೆ ಒಂದು ಬಳ್ಳಿ ತರಹದ ಸಸ್ಯ. ಗಾಢ ಹಸಿರು ಹೊಂದಿರುವ ಹೃದಯಾಕಾರದ ಎಲೆಗಳನ್ನು ಹೊಂದಿದೆ. ಇದು ಅಡಿಕೆ ಹಾಗೂ ಸುಣ್ಣದ ಸಾಂಗತ್ಯದಿಂದ ತಾಂಬೂಲ ಎಂದು ಕರೆಸಿಕೊಳ್ಳುತ್ತದೆ. ಅದಕ್ಕೆ ತೆಂಗಿನಕಾಯಿಗೆ ಇರುವ ಮಹತ್ವವನ್ನು ಹೊಂದಿದೆ. ಇಷ್ಟು ಮಾತ್ರವಲ್ಲದೆ ವೀಳ್ಯದೆಲೆಯಲ್ಲಿ ಅನೇಕ ಔಷಧಿ ಗುಣಗಳನ್ನು ಕೂಡ ಹೊಂದಿದೆ. ವೀಳ್ಯದೆಲೆಯನ್ನು ಪ್ರತಿ ಶುಭ ಸಮಾರಂಭದಲ್ಲಿ ಬಳಸಲಾಗುತ್ತದೆ. ಹಾಗಾದರೆ ಅದರ ಮಹತ್ವವೇನು, ಅದರಿಂದ ಏನೇನು ಉಪಯೋಗ ಎಂದು ತಿಳಿಯೋಣ. ವೀಳ್ಯದೆಲೆಯನ್ನು ಪೂಜೆಯ ಸಮಯದಲ್ಲಿ ಏಕೆ ಬಳಸಲಾಗುತ್ತದೆ? ಹೌದು, ವೀಳ್ಯದೆಲೆಯನ್ನು ಪೂಜೆಯ ಸಮಯದಲ್ಲಿ ನಾವು ಪ್ರಮುಖವಾಗಿ ಬಳಸುತ್ತೇವೆ. ಪೌರಾಣಿಕ ಪ್ರಕಾರ ಸಮುದ್ರ ಮಂಥನದಲ್ಲಿ ಪ್ರಕಟವಾಗುವ ವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಒಂದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೀಳ್ಯದೆಲೆಯ ಮೇಲೆ ಸಾಕ್ಷಾತ್ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಬಲಭಾಗದಲ್ಲಿ ಬ್ರಹ್ಮದೇವರು, ಎಡಭಾಗದಲ್ಲಿ ಪಾರ್ವತೀ ದೇವಿ, ಸಣ್ಣ ಗಂಟಿನಲ್ಲಿ ಮಹಾವಿಷ್ಣು, ಹಿಂಬದಿಯಲ್ಲಿ ಚಂದ್ರ ಹಾಗೂ ವೀಳ್ಯದೆಲೆಯ ಮೂಲೆ ಮೂಲೆಗಳಲ್ಲಿ ಶಿವಪರಮಾತ್ಮರು ವಾಸವಾಗಿರುತ್ತಾರೆ. ಹಾಗೂ ವೀಳ್ಯದೆಲೆಯ ತೊಟ್ಟಿಲಿನಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ್ಯ ಲಕ್ಷ್ಮಿ ನೆಲೆಸಿರುತ್ತಾರೆ. ಹಾಗಾಗಿ ತಾಂಬೂಲ ಹಾಕಬೇಕಾದರೆ ತೊಟ್ಟನ್ನು ತೆಗೆದು ಹಾಕುತ್ತಾರೆ. ಈ ಎಲ್ಲ ದೇವತೆಗಳು ಇರುವುದರಿಂದ ಎಲ್ಲ ಪೂಜೆಗಳಲ್ಲಿ ವೀಳ್ಯದೆಲೆಯನ್ನು ಬಳಸುತ್ತಾರೆ. ಇದರಿಂದ ಎಲ್ಲ ದೇವತೆಗಳ ಅನುಗ್ರಹ ನಮ್ಮ ಮೇಲಿರುತ್ತದೆ. ಹಾಗಾಗಿ ದೇವರಿಗೆ ಅರ್ಪಿಸಲಾಗುತ್ತದೆ. ದೇವರಿಗೆ ವೀಳ್ಯದೆಲೆ ಅರ್ಪಿಸುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆತಂಕಗಳನ್ನು ದೂರ ಮಾಡುತ್ತದೆ. ವೀಳ್ಯದೆಲೆಯಿಂದ ಆಗುವ ಉಪಯೋಗಗಳೇನು? ವೀಳ್ಯದೆಲೆಯಿಂದ ಅನೇಕ ಉಪಯೋಗಗಳಿವೆ, ಔಷಧೀಯ ಗುಣಗಳಿವೆ. ಹಾಗಾದರೆ ಅವುಗಳು ಯಾವುದು? 1 ಚಮಚದಷ್ಟು ವೀಳ್ಯದೆಲೆಯ ರಸವನ್ನು ಮಕ್ಕಳಿಗೆ ಕೊಡುವುದರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸುತ್ತದೆ. ವೀಳ್ಯದೆಲೆಯನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ಸ್ವಲ್ಪ ಬಿಸಿ ಮಾಡಿ ಮಕ್ಕಳ ಎದೆ ಮೇಲೆ ಉಜ್ಜಿದರೆ ಆಯಾಸ, ಕೆಮ್ಮಿನಂತಹ ಸಮಸ್ಯೆ ಕಡಿಮೆಯಾಗುತ್ತದೆ. ತಲೆಹೊಟ್ಟು ಇದ್ದಲ್ಲಿ ಬೇಕಾಗುವಷ್ಟು ವೀಳ್ಯದೆಲೆಯನ್ನು ನುಣ್ಣಗೆ ಅರೆದು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಅದಕ್ಕೆ ಅರ್ಧ ಲಿಂಬೆ ರಸ ಬೆರೆಸಿ ತಲೆಯ ಮೇಲೆ ಹಚ್ಚಿದರೆ ತಲೆಯ ಹೊಟ್ಟು ಕಡಿಮೆಯಾಗುತ್ತದೆ. ವೀಳ್ಯದೆಲೆಯನ್ನು ಅರೆದು ರಸವನ್ನು ತೆಗೆದು ಗಾಯಗಳಿಗೆ ಹಚ್ಚಿದರೆ ಗಾಯ ಶೀಘ್ರವಾಗಿ ಗುಣವಾಗುತ್ತದೆ. 1 ವೀಳ್ಯದೆಲೆ, ಸ್ವಲ್ಪ ತುಳಸಿ ಹಾಗೂ 1 ಲವಂಗವನ್ನು ಅಗೆದು 2 ಬಾರಿ ಸೇವಿಸಿದರೆ ಕೆಮ್ಮು ಕಡಿಮೆಯಾಗುತ್ತದೆ. 1-2 ಚಮಚ ವೀಳ್ಯದೆಲೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸುತ್ತಾ ಬಂದರೆ ಶ್ವಾಸಕೋಶ ಸಂಬಂಧಿಸಿದ ರೋಗ ನಿವಾರಣೆಯಾಗುತ್ತದೆ. ವೀಳ್ಯದೆಲೆಗೆ ಉಪ್ಪು ಹಾಕಿಕೊಂಡು ಅಗೆದು ರಸವನ್ನು ನುಂಗಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಕ್ಯಾಲ್ಸಿಯಂ ಅಂಶ ಹೆಚ್ಚಿರುವ ವೀಳ್ಯದೆಲೆ ತಿನ್ನುವುದರಿಂದ ಜೀರ್ಣಶಕ್ತಿ ಹೆಚ್ಚಿಸಿ ಧ್ವನಿ ಸರಿಪಡಿಸಿ ಗ್ಯಾಸ್ಟ್ರಿಕ್ ಟ್ರಬಲನ್ನು ಬಹುಮಟ್ಟಿಗೆ ಗುಣವಾಗಿಸುತ್ತದೆ. ಹೀಗೆ ಅನೇಕ ಉಪಯೋಗಗಳನ್ನು ವೀಳ್ಯದೆಲೆ ಹೊಂದಿದೆ. ಜ್ಯೋತಿಷ್ಯದಲ್ಲಿ ದಿನಕ್ಕೆ ಅನುಗುಣವಾಗಿ ದೇವರು ಮತ್ತು ದೇವತೆಗಳಿಗೆ ವೀಳ್ಯದೆಲೆಯನ್ನು ಅರ್ಪಿಸುತ್ತಾರೆ. ಸೋಮವಾರದಂದು ಶಿವನನ್ನು ಪೂಜಿಸಲಾಗುತ್ತದೆ. ಈ ದಿನ ಬಿಲ್ವ ಪತ್ರೆಯ ಜೊತೆ ವೀಳ್ಯದೆಲೆಯನ್ನು ಸಹ ಅರ್ಪಿಸಬೇಕು. ಈ ಪರಿಹಾರದಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ.
ಮಂಗಳವಾರ. ಮಂಗಳವಾರವನ್ನು ಹನುಮಂತನ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ವೀಳ್ಯದೆಲೆಯ ಮೇಲೆ ಕಿತ್ತಳೆ ಬಣ್ಣದ ಕುಂಕುಮವನ್ನು ಇರಿಸಿ ಮತ್ತು ಅವುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಬುಧವಾರ. ಗಣಪತಿ. ಬುಧವಾರವನ್ನು ಗಣಪತಿ ದಿನವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಈ ದಿನದಂದು ವೀಳ್ಯದೆಲೆಯ ಮೇಲೆ ಅಡಿಕೆ ಇಟ್ಟು ಗಣೇಶನಿಗೆ ಅರ್ಪಿಸಿ. ಬುಧವಾರ ಈ ಕೆಲಸ ಮಾಡುವುದರಿಂದ ಜೀವನದ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಗುರುವಾರ. ಗುರುವಾರ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ವೀಳ್ಯದೆಲೆಯನ್ನು ಬಳಸಿ. ವೀಳ್ಯದೆಲೆಯ ಮೇಲೆ ಅರಿಶಿನ ತಿಲಕವನ್ನು ಹಚ್ಚಿ ನೀವು ತಯಾರಿಸಿದ ಹಾರವನ್ನು ಹಾಕಬೇಕು ಅಥವಾ ಅರ್ಪಿಸಬೇಕು. ಶುಕ್ರವಾರ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಅರ್ಪಿಸುತ್ತಾರೆ. ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದೇ ಪರಿಗಣಿಸಲಾಗುತ್ತದೆ. ಈ ದಿನ ವೀಳ್ಯದೆಲೆಯನ್ನು ಲಕ್ಷ್ಮೀ ದೇವಿಯ ಪಾದಕ್ಕೆ ಅರ್ಪಿಸಬೇಕು. ಶನಿವಾರ. ಶನಿವಾರ ಶನಿ ದೋಷದಿಂದ ಬಳಲುತ್ತಿದ್ದರೆ ವೀಳ್ಯದೆಲೆಯ ಮೇಲೆ ಕಪ್ಪು ಎಳ್ಳನ್ನು ಇರಿಸಿ ಮತ್ತು ಅವುಗಳ ಮೇಲೆ ಸಾಸಿವೆ ಎಣ್ಣೆಯನ್ನು ಹಾಕಿ ಶಿವದೇವನಿಗೆ ಅರ್ಪಿಸಿ. ಭಾನುವಾರ. ಭಾನುವಾರ ಸೂರ್ಯದೇವನ ದಿನ. ಭಾನುವಾರವನ್ನು ಸೂರ್ಯದೇವರ ದಿನವೆಂದೇ ಪರಿಗಣಿಸಲಾಗುತ್ತದೆ. ಸೂರ್ಯದೇವನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದರಿಂದ ರೋಗ ದೋಷಗಳು ನಿವಾರಣೆಯಾಗುತ್ತದೆ. ನೋಡಿದ್ರಲ್ಲ ವೀಳ್ಯದೆಲೆಯಿಂದ ಎಷ್ಟೊಂದು ಉಪಯೋಗಗಳಿವೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.